ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. ಮೊಬೈಲ್ ನಂಬರ್ 7619303873, 973-132-1173 and 0831-421-3873. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.
ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್, 24x7 ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, ಸಿಒಪಿಡಿ ಅಸ್ತಮಾ ಕೇರ್, 24x7 ಎನ್ಐಸಿಯು, ನಿನಿಟಾಲ್ ಕೇರ್, ಸುಸಜ್ಜಿತ ಐಸಿಯು, ಪ್ರಮುಖ ಆಪರೇಷನ್ ಥಿಯೇಟರ್, 24x7 ಹೈಟೆಕ್ ಪ್ರಯೋಗಾಲಯ, 24x7 ಎಕ್ಸ್ರೇ, 24x7 ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್ ಕಲಬುರಗಿ. ಸಂಪರ್ಕಿಸಿ 6366662523. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಗೆ ಮೋದಿ ಬಂದರೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಬರಲಿಲ್ಲ. ಇದು ನಮಗೆ ತುಂಬಾ ಬೇಸರ ಆಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಬರಬೇಕಿತ್ತು ಎಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಪ್ರಧಾನಿ ಮೋದಿ ಭೇಟಿ ಬಳಿಕ ಕಲಬುರಗಿ ಏರ್ಪೋರ್ಟ್ ಬಳಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ, ಮಹಾನ್ ವ್ಯಕ್ತಿ ಮೋದಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೌರವ ಇಲ್ಲ ಅನಿಸುತ್ತದೆ. ಇಂತಹ ಸಚಿವರು ಇರಬಾರದು. ರಾಜೀನಾಮೆ ಕೊಟ್ಟು ಪ್ರಿಯಾಂಕ್ ಖರ್ಗೆ ಹೋಗಬೇಕು. ಸ್ವಯಂ ಮುಖ್ಯಮಂತ್ರಿಯೇ ಬಂದು ಮೋದಿ ಅವರನ್ನು ರಿಸೀವ್ ಮಾಡಿಕೊಳ್ಳುತ್ತಾರೆ. ಆದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಬಂದಿಲ್ಲ. ಇದು 2ನೇ ಬಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ಮಿನಿಮಮ್ ಪ್ರೋಟೋಕಾಲ್ಗಾದ್ರೂ ಸಚಿವ ಪ್ರಿಯಾಂಕ್ ಖರ್ಗೆ ಪಾಲನೆ ಮಾಡಬೇಕಿತ್ತು. ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮೋದಿ ಅವರಿಗೆ ರಿಸೀವ್ ಮಾಡಲು ಬಂದಿದ್ದಾರೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಚೆನ್ನಾಗಿ ಸ್ವಾಗತ ಮಾಡಿದ್ರು. ಅವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭ ಕೋರಿದ್ದಾರೆ. ಮೋದಿ ಅವರು ಬಂದಿರೋದ್ರಿಂದ ನಮಗೆ 100% ಆನೆ ಬಲ ಬಂದಂತಾಗಿದೆ. ನಮ್ಮ ಕಾರ್ಯಕರ್ತರಿಗೂ ಶಕ್ತಿ ಬಂದಂತಾಗಿದೆ ಎಂದರು. ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ನಮಗೆ ಸ್ವಲ್ಪ ನೋವಾಗುತ್ತೆ. ನಾವು ಒಮ್ಮೆ ಎಕ್ಸಾಮ್ಷನ್ ಮಾಡಬಹುದು, ಸೆಕೆಂಡ್ ಟೈಮ್ ಎಕ್ಸಾಮ್ಷನ್ ಆಗಲ್ಲ. ಇವತ್ತು ಜಗತ್ತಿನ ಒಬ್ಬ ದೊಡ್ಡ ನಾಯಕ ನರೇಂದ್ರ ಮೋದಿಜಿಯವರು ನಮ್ಮ ಕಲಬುರಗಿಗೆ ಬಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರಥಮ ಬಾರಿಗೆ ಏರ್ಪೋರ್ಟ್ ಬಂದಿದ್ದಾರೆ. ಮಿನಿಮಮ್ ಕರೆನ್ಸಿ ಪ್ರೋಟೋಕಾಲ್ ಪ್ರಕಾರ ಉಸ್ತುವಾರಿ ಮಂತ್ರಿ ಬರಬೇಕು ರಿಸೀವ್ ಮಾಡಲಿಕ್ಕೆ. ದಟ್ ಇಸ್ ಮಿನಿಮಮ್ ಪ್ರೋಟೋಕಾಲ್. ಆದರೆ ಇವತ್ತು ಮಿಸ್ ಪ್ರಿಯಾಂಕ್ ಖರ್ಗೆ ಅವರು ಸೆಕೆಂಡ್ ಟೈಮ್ ಮಿಸ್ಟೇಕ್ ಮಾಡಿದ್ದಾರೆ. ನಾವಿದು ಎಂದೂ ಹೇಳಿಲ್ಲ. ಫಸ್ಟ್ ಟೈಮು 2019ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ NV ಗ್ರೌಂಡಲ್ಲಿ ನರೇಂದ್ರ ಮೋದಿಜಿಯವರು ಬಂದಾಗ ಅವರು ಉಸ್ತುವಾರಿ ಮಂತ್ರಿ ಇದ್ದರು. ಅವ್ರು ಅವಾಗ ಬರಬೇಕಾಗಿದ್ದು ರಿಸೀವ್ ಮಾಡಲಿಕ್ಕೆ. ಅವಾಗೂ ಬರಲಿಲ್ಲ. ರಾಜಶೇಖರ್ ಪಾಟೀಲ್ ಅವರು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವ್ರು ಬಂದು ಭಾಳ ಒಳ್ಳೆಯ ರಿಸೀವ್ ಮಾಡಿದ್ರು. ಇವತ್ತು ಕೂಡ
ಅವ್ರು ಬರಬೇಕು, ಎಷ್ಟೇ ಒತ್ತಡ ಏನೇ ಕೆಲಸ ಇದ್ದರೂ ಕೂಡ ಅವ್ರು ಬರಬೇಕು, ಬಂದಿಲ್ಲ. ಅವ್ರು ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕಳಿಸಿದ್ದಾರೆ. ನರೇಂದ್ರ ಮೋದಿಯವರು ನಾ ಹೇಳ್ತೀನಿ ಇವತ್ತು ವಿಶೇಷವಾಗಿ ಶರಣ್ ಪ್ರಕಾಶ್ ಪಾಟೀಲ್ ಅವ್ರಿಗೆ ಧನ್ಯವಾದ ಹೇಳಿದ್ರು. ತುಂಬ ಸರ್ಕಾರಕ್ಕೆ ತರಫ ಸೆ ಆಪ್ಕು ಶುಕ್ರಿಯಾ ಸುಕ್ಕು ಬೋಲು ಧನ್ಯವಾದ ಅಂತ ಹೇಳಿದ್ರು. ಇನ್ನು ನಾನು ಕಿವಿಯಲ್ಲಿ ಕೇಳಿದ್ದೀನಿ, ನಾನು ಪಕ್ಕದಲ್ಲೇ ಇದ್ದೆ. ನರೇಂದ್ರ ಮೋದಿಯವರು ಹೇಳಿದ್ರು ಮೇರೆ ತರಫ ಸೆ ಧನ್ಯವಾದ ಬೋಲು ಸರ್ಕಾರಕ್ಕೂ ಅಂತ ಹೇಳಿದ್ರು ಮುಖ್ಯಮಂತ್ರಿಗೆ. ಇಂಥ ದೊಡ್ಡ ನಾಯಕತ್ವ ಉಳ್ಳ ನರೇಂದ್ರ ಮೋದಿಜಿಯವರಿಗೆ ಇವರು ಸೆಕೆಂಡ್ ಟೈಮ್ ಅಂದ್ರೆ ಇವ್ರ ಮನಸ್ಸಿನಾಗ ಏನದ ಅವರಿಗೆ ರೆಸ್ಪೆಕ್ಟ್ ಇಲ್ಲ. ಒಬ್ಬ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ, ಅವ್ರು ಏನು ತಿಳ್ಕೋದು ಅವ್ರು ಎಲ್ಲರಿಗೂ ಐ ಆಮ್ ಅಬವ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಇದು ಅಟಿಟ್ಯೂಡ್ ಚೇಂಜ್ ಮಾಡಬೇಕು ಅಂತೇಳಿ ನಾವು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನಮ್ಮ ಈ ನಾಡಿಗೆ ಇದು ಬಸವನ ನಾಡು, ಇದು ಬಂದವರಿಗೆ ಮಾಡಿ ದೊಡ್ಡ ಸ್ಥಾನ ತೋರಿಸ್ಬೇಕು ನಾವು. ಇವತ್ತು ನಾನು ನೋಡಿದೆ ನಿನ್ನೆ ಮೀಡಿಯಾದಲ್ಲಿ, ನಾನು ಹೈದ್ರಾಬಾದಲ್ಲಿ ಇದ್ದೆ, ನಾನು ಮೀಡಿಯಾದಲ್ಲಿ ನೋಡಿದೆ. ಸಿದ್ದರಾಮಯ್ಯ ಅವರು ರಿಸೀವ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರಿಗೆ. ಮುಖ್ಯಮಂತ್ರಿಯವರು ಯಾವಾಗ ರಿಸೀವ್ ಮಾಡಿದಾಗ ಇವ್ರಿಗೆ ಏನಾಗಿದೆ, ಅಟಿಟ್ಯೂಡ್ ಏನಿದೆ ಇವ್ರದ್ದು? ಉಸ್ತುವಾರಿ ಮಂತ್ರಿ ಆಗ ಇವ್ರು ಇಂಥವ್ರು ಇರಬಾರ್ದು. ನಮ್ಮ ಉಸ್ತುವಾರಿ ಮಂತ್ರಿ ಶುಡ್ ರಿಸೈನ್ ಆ್ಯಂಡ್ ಗೋ. ದಿಸ್ ಇಸ್ ಮೈ ಸಿನ್ಸಿಯರ್ ಅಪೀಲ್ ಟು ಹಿಮ್. he should give reason why he has not come. ಮಿನಿಮಮ್ ಪ್ರೋಟೋಕಾಲ್ ಡಿಮಾಂಡ್ಸ್ ದಟ್ ಉಸ್ತುವಾರಿ ಮಂತ್ರಿ ಬರಬೇಕಂತ ಹೇಳಿ. ಅದಕ್ಕೆ ನಾವು ವಿನಂತಿ ಮಾಡ್ತೀವಿ ಪ್ರಿಯಾಂಕ್ ಅವರೇ, ಸ್ವಲ್ಪ ಈ ಭಾಗದ ಸ್ವಲ್ಪ ಈ ನಮ್ಮ ಬಸವನ ನಾಡಿನಲ್ಲಿ ನೀವು ಸ್ವಲ್ಪ ಮನಸ್ಸು ದೊಡ್ಡ ಮಾಡಿ ಸ್ವಲ್ಪ ನೀವು ಮಿನಿಮಮ್ ಪ್ರೋಟೋಕಾಲ್ ಫಾಲೋ ಮಾಡಬೇಕಂತ ನಮ್ಮ ವಿನಂತಿ ಅದ ಅಷ್ಟೇ. ನೋಡ್ರಿ ನಾ ಹೇಳ್ತೀನಿ, ಟಿಕೆಟ್ ಬಗ್ಗೆ ಬಾರ್ ಕೇಳಿಕ್ಕೆ ಹೋಗ್ಬೇಡ್ರಿ. ಟಿಕೆಟ್ ಈಸ್ ಆಲ್ಮೋಸ್ಟ್ ಕನ್ಫರ್ಮ್. ದೇರ್ ಇಸ್ ನೋ ಗೊಂದಲ ಇಲ್ಲ. ನೀವು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾ ಮೊನ್ನೆ ರಿಪೀಟೆಡ್ ಹೇಳಿಕತ್ತೀನಿ, ಡೋಂಟ್ ಕ್ರಿಯೇಟ್ ಕನ್ಫ್ಯೂಷನ್. ನಾ ಮತ್ತೆ ಅದು ಹೇಳಿಕತ್ತೀನಿ, ನಮ್ಮ ಹತ್ರ ಡೆಮೋಕ್ರಸಿ ಅದ ಆ್ಯಂಡ್ ವಿ ಎನ್ಕರೇಜ್ ಪೀಪಲ್. ಕೆಲವರು ಟಿಕೆಟ್ ಕೇಳ್ತಾರೆ, ಬ್ಯಾಡ ಅಂತನಲ್ಲ ನಾವು. ಅದ್ರೊಳಗೆ ಧೈರ್ಯದಲ್ಲಿ ಟಿಕೆಟ್ ಕೇಳಲಿಕ್ಕೆ ಕಾಂಗ್ರೆಸ್ದಾಗ ಯಾರಿಗೆ ಧೈರ್ಯದಲ್ಲಿ ಹೇಳ್ರಿ? ಯಾರಾದ್ರೂ ಒಬ್ಬರು ಬಂದರೆ ಟಿಕೆಟ್ ಕೇಳಲಿಕ್ಕೆ ಕೇಳಲ್ಲ ಅವರು. ಯಾಕಂದ್ರೆ ದೇರ್ ಇಸ್ ಡಿಕ್ಟೋರಿಯಲ್ ಶೇಪ್. ಅವ್ರಿಗೆ ಪೂರ ಅವ್ರಿಗೆ ಅವರು ಒಟ್ಟು ದಟ್ ಈಸ್ ದ ಡಿಫ್ರೆನ್ಸ್. ಎಲ್ಲರಿಗೆ ಭಾಳ ಸ್ಫೂರ್ತಿಯಾಗಿದೆ. ನಮಗೆ ಏನಂದ್ರೆ 100 HP ಪವರ್ ರೇಸ್ ಆಗಿಬಿಟ್ಟಿದೆ. ಈ ಬಗ್ಗೆ 2-3 ಒಂದು ಎಲ್ಲರಿಗೆ ಒಂದು 30 ಸೆಕೆಂಡ್ ಕೊಟ್ಟರು. ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗಿಲ್ಲ. ನಮಗೆ ಅಲ್ಲ ಬಂದಾಗ ಅವಕಾಶ ಸಿಕ್ಕರೆ ಮಾತಾಡೋಣಂತೆ. ಈಗ ನಮಗೆ ಟೈಮ್ ಕೊಟ್ಟು ಇಲ್ಲಿ ಬಗ್ಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ, ನೀವು ಡಾಕ್ಟರ್ ಇದ್ದೀರಿ, ಇದೆಲ್ಲ ಸರಿಯಾಗಿ ಕೆಲಸ ಮಾಡಿ ಅಂತೇಳಿ ನಮಗೆ ಅಡ್ವೈಸ್ ಮಾಡಿ ಹೋಗಿದ್ದಾರೆ. ಆ್ಯಂಡ್ ವಿಶೇಷವಾಗಿ ಶರಣ್ ಪ್ರಕಾಶ್ ಪಾಟೀಲ್ ಮಾಡಿ ಅವ್ರಿಗೆ ಹೇಳಿ ನೀವು ಬಂದಿದ್ದೀರಿ, ನಿಮ್ಮ ಸರ್ಕಾರಕ್ಕೆ ಧನ್ಯವಾದ ಅಂತ ಹೇಳಿದರು. ಮಕ್ಕಳ ತಜ್ಞ ಡಾಕ್ಟರ್ GD ಸಿದ್ದರಾಮ ಮತ್ತು ಆಹಾರ ತಜ್ಞೆ ಡಾಕ್ಟರ್ ಶೀಲಾ ಅವರ ಸಾಮಾಜಿಕ ಸೇವೆಯ ಗೌರವಾರ್ಥ ಇದೇ 21ರಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆ ಸಭಾಂಗಣದಲ್ಲಿ ಸಿದ್ಧಶೀಲ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು MR ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕಿ ಹಾಗೂ ಮಕ್ಕಳ ನರರೋಗ ತಜ್ಞೆ ಡಾಕ್ಟರ್ ಅರುಂಧತಿ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಮುಖ್ಯ ಅತಿಥಿಗಳಾಗಿ ಹಾಗೂ ಮಾಜಿ ಅಧ್ಯಕ್ಷ ಮತ್ತು ಮಾಜಿ ಸಂಸದ ಡಾಕ್ಟರ್ BG ಜವಳಿ ಗೌರವ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾರಂಭದಲ್ಲಿ ಅಮೆರಿಕದ ಆಲ್ಬರ್ಟ್ ಐನ್ಸ್ಟೀನ್ ಕಾಲೇಜ್ ಆಫ್ ಮೆಡಿಸಿನ್ ಸಂಸ್ಥೆಯ ಡಾಕ್ಟರ್ ಸುಲೇಮಾನ್ ಮೋಶಿ ಅವರು ಮಕ್ಕಳನ್ನು ಕಾಪಾಡುವ ಅಪಸ್ಮಾರ, ಮುಂದಿನ ಹೆಜ್ಜೆ ಮತ್ತು ಸವಾಲುಗಳ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ತಮ್ಮ ತಂದೆಯವರಾದ ಡಾಕ್ಟರ್ GD ಸಿದ್ದರಾಮ ಮತ್ತು ಆಹಾರ ತಜ್ಞೆ ಡಾಕ್ಟರ್ ಶೀಲಾ ಅವರು ಈಗಾಗಲೇ ತಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ. ಅವರ ಸಾಮಾಜಿಕ ಸೇವಾ ಭದ್ರತೆಯ ಲಾಭ ಎಲ್ಲರಿಗೂ ಲಭಿಸಲಿದೆ ಎನ್ನುವ ಸದಾಶಯದೊಂದಿಗೆ ಇನ್ನು ಮುಂದೆ ಪ್ರತಿ ವರ್ಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಡಾಕ್ಟರ್ ಅರುಂಧತಿ ತಿಳಿಸಿದರು. ಬೆಳಗ್ಗೆ ಶರಣಾರ್ಥಿಗಳು, ಇಂದಿನ ನಿಮ್ಮ ಜೊತೆ ಭೇಟಿ ಇರುವ ಉದ್ದೇಶ 2. ಮೊದಲನೇದಾಗಿ 21ನೇ ತಾರೀಕು ಜನವರಿ ಸಂಜೆ 5 ಗಂಟೆಗೆ ನನ್ನ ತಂದೆ ತಾಯಿಯ ಹೆಸರಲ್ಲಿ ಒಂದು ಉಪನ್ಯಾಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಉಪನ್ಯಾಸ ಪ್ರತಿ ವರ್ಷವೂ ಆಗಲಿದೆ. ಇದು ಮೊದಲನೆಯದು. ಇದನ್ನು ನಾನು ಸಿದ್ಧಶೀಲ ಉಪನ್ಯಾಸ ಅಂತ ಇಟ್ಟಿದ್ದೀನಿ. ತಂದೆ ಡಾಕ್ಟರ್ ಸಿದ್ದರಾಮ ಅವರು ಮಕ್ಕಳ ತಜ್ಞರಾಗಿದ್ದರು ಹಾಗೂ MR ಮೆಡಿಕಲ್ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಆಮೇಲೆ ತಾಯಿ ಆಹಾರ ತಜ್ಞರಾಗಿದ್ದರು ಹಾಗೂ ಅವರು ಕೂಡ ನ್ಯೂಟ್ರಿಷನ್ ಸೊಸೈಟಿ ಆಫ್ ಇಂಡಿಯಾ ಅನ್ನೋ ಸಂಸ್ಥೆಯನ್ನು ನಡೆಸ್ಕೊಂಡು ಈ ಭಾಗದ ಜನರಲ್ಲಿ ಅಪೌಷ್ಟಿಕತೆ ಹಾಗೂ ಆಹಾರದ ಬಗ್ಗೆ ಅರಿವು ಮೂಡಿ ಇಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಸಮಾಜಮುಖಿಯಾಗಿರುವ ಜೀವನ ಶೈಲಿ ಇಟ್ಕೊಂಡಿದ್ದರಿಂದ ಅವರ ಹೆಸರಿನಲ್ಲಿ ಈ ಉಪನ್ಯಾಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದದ್ದು ಇನ್ನೊಂದು ಉದ್ದೇಶ ಏನಂದರೆ, ಭಾಳಷ್ಟು ಸಲ ನಾವು ನಮ್ಮ ತಾಯಿ ತಂದೆ ಮರಣಾಂತರವಾಗಿ ನಾವು ಅವರ ಮೆಮೋರಿಯಲ್ ಆಗಿ, ಅವರ ಸ್ಮಾರಕವಾಗಿ ಭಾಳಷ್ಟು ಉಪನ್ಯಾಸ ಆಗಲಿ, ಪ್ಲಾಕ್ ಆಗಲಿ, ಮೆಡಲ್ ಆಗಲಿ ಇಟ್ಕೋತೀವಿ. ಆದರೆ ನಾನು ಅವರು ಜೀವಿತವಾಗಿರುವಾಗಲೇ ಅವರಿಗೆ ಒಂದು ರೀತಿಯ ಒಂದು ಸಲ್ಲಬೇಕು, ಆನರ್, ಗೌರವ ಆಗಲಿ ಅನ್ನೋ ಉದ್ದೇಶದಿಂದ ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಇದರ ವಿಶಿಷ್ಟವೇನೆಂದರೆ ಇದರ ಸ್ಪೀಕರ್, ಇದರ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಸೊಲೊಮನ್ ಮೋಶೆ ಅಂತ ಇದ್ದಾರೆ. ಅವರು ಒಬ್ಬರು ಅಮೇರಿಕನ್ ಮಕ್ಕಳ ನರರೋಗ ತಜ್ಞರು. ಅವರು ಕೂಡ ಭಾಳಷ್ಟು ಸಮಾಜಮುಖಿಯಾಗಿರುವಂಥ ಒಂದು ಜೀವನವನ್ನು ಇಟ್ಕೊಂಡಿದ್ದಾರೆ. ಅವರು ಭಾರತಕ್ಕೆ ಬರ್ತಾ ಇದ್ದಾರೆ ಹಾಗೂ ಇಲ್ಲಿ ಬಂದ ಮೇಲೆ ಸಾಕಷ್ಟು ನಾವು ಅವ್ರ ಜೊತೆ ಒಪ್ಪಂದಗಳನ್ನು ಮಾಡ್ಕೊತಾ ಇದ್ದೀವಿ. ಯಾವ ರೀತಿ ನಾವು ವಿಜ್ಞಾನವನ್ನು ಸಮಾಜಕ್ಕೆ ತಗೊಂಡೋಗಿ ಸಮಾಜದ ಏಳಿಗೆಗಾಗಿ ಏನು ಮಾಡಬೇಕು ಅನ್ನೋದು ಇಲ್ಲಿ ಪ್ರಾರಂಭವಾಗ್ತಾ ಇದೆ. ಸೊ ಇದು ಮೊದಲನೇ ಕಾರ್ಯಕ್ರಮ, ಸಿದ್ಧಶೀಲ ಉಪನ್ಯಾಸ, ಅದು 21ನೇ ತಾರೀಕು. ಎರಡನೇ ಕಾರ್ಯಕ್ರಮ ಇದು ಬಸವೇಶ್ವರ ಆಸ್ಪತ್ರೆ ಸಭಾಂಗಣದಲ್ಲಿದೆ ಸರ್, ಸಂಜೆ 5 ಗಂಟೆಗೆ. 21ನೇ ತಾರೀಕು ಭಾನುವಾರ ಸಂಜೆ 5 ಗಂಟೆಗೆ ಬಸವೇಶ್ವರ ಆಸ್ಪತ್ರೆಯ ಸಭಾಂಗಣದಲ್ಲಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ, ಗೌರವ ಅಧ್ಯಕ್ಷರು HKI ಸಂಸ್ಥೆಯವರು ಅಧ್ಯಕ್ಷರಾಗ್ತಾ ಇದ್ದಾರೆ. ಹಾಗೂ ಗೌರವ ಅಧ್ಯಕ್ಷರು ಡಾಕ್ಟರ್ BG ಜವಳಿ, ಅವರು ಮಾಜಿ HKI ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ. ಇಬ್ಬರು ವೈದ್ಯರಾಗಿ, ಇಬ್ಬರು ನನ್ನ ಗುರುಗಳಾಗಿದ್ದರಿಂದ ಅವರನ್ನು ಇಲ್ಲಿ ನಾನು ಅತಿಥಿಗಳನ್ನಾಗಿ ಆಹ್ವಾನಿಸಿದ್ದೇನೆ. ಹಾಗೂ ಎರಡನೇ ದಿನ 22ನೇ ತಾರೀಕು ಜನವರಿ ಬೆಳಗ್ಗೆ 9 ಗಂಟೆಗೆ ನಮ್ಮ ಬಸವರಾಜಪ್ಪ ಅಪ್ಪ ಸಭಾಂಗಣದಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಕರಿಗಾಗಿ ತರಬೇತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಕನಿಷ್ಠ ಪಕ್ಷ 500 ಆಶಾ ಕಾರ್ಯಕರ್ತರು, 500 ಅಂಗನವಾಡಿ ಕಾರ್ಯಕರ್ತರು ಹಾಗೂ 500 ಶಿಕ್ಷಕರಿಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಯಾವುದರಲ್ಲಿ ತರಬೇತಿ ಅಂದರೆ, ಸಾಮಾನ್ಯವಾಗಿ ಮಕ್ಕಳಲ್ಲಿ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಇದ್ದಾಗ ಅಥವಾ ಕಲಿಕಾ ನ್ಯೂನ್ಯತೆಗಳು ಅಂದರೆ ನಾವು ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕ್ಯುಲಿಯಾ ಅಂತ ಹೇಳ್ತೀವಿ. ಸಾಕಷ್ಟು ವರ್ತನೆಗಳಲ್ಲಿ ಸಮಸ್ಯೆಗಳು ಈಗೀಗ ಉಂಟಾಗ್ತಾ ಇದ್ದೀವಿ. ಹೈಪರ್ ಆ್ಯಕ್ಟಿವಿಟಿ ಅಂತ ಕರಿತೀವಿ, ಆಟಿಸಮ್ ಅಂತ ಕರಿತಾ ಇದ್ದೀವಿ. ಇದರ ಬಗ್ಗೆ ಶಿಕ್ಷಕರಲ್ಲಿ ಅಥವಾ ಆಶಾ ಅಂಗನವಾಡಿ ಕಾರ್ಯಕರ್ತರಲ್ಲಿ ಅರಿವಿಲ್ಲ. ಹಾಗೂ ಶಾಲೆಗಳಲ್ಲಿ ಇಂಥ ಮಕ್ಕಳಿಗೆ ಸಮರ್ಥನೆ ಸಿಗ್ತಾ ಇಲ್ಲ. ಈ ಶಿಕ್ಷಕರು ಈ ಮಕ್ಕಳ ಬಗ್ಗೆ ಮಾಹಿತಿ ಇಲ್ಲದೆ ಇದ್ದಕ್ಕೆ ಪಾಲಕರಿಗೆ, ಪೋಷಕರಿಗೆ ನಮ್ಮನ್ನು ಇವರಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಮಕ್ಕಳು ಬಹಳ ಡಿಸ್ರಪ್ಟಿವ್ ಆಗಿದ್ದಾರೆ, ಬೇರೆ ಮಕ್ಕಳ ಜೊತೆ ಜಗಳ ಆಡ್ತಾರೆ, ಈ ಥರದ್ದು ಸಮಸ್ಯೆಗಳು ಬಂದು ನನ್ನ ವೃತ್ತಿಯಲ್ಲಿ ನಾನು ಬಹಳಷ್ಟು ರೆಸಿಸ್ಟೆನ್ಸನ್ನು ನೋಡಿದೆ. ಸೊ ಯಾವ ರೀತಿ ನಾವು ಇವರನ್ನು ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಇಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಇವ್ರ ಜೊತೆ ಮಾತಾಡಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೀವಿ. ಇದು ಭಾಳ ಒಂದು ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್. ಎಲ್ಲ ವಿಡಿಯೋಸನ್ನು ಇಟ್ಕೊಂಡು, ಕೇಸ್ ಸಿನಾರಿಯೋ ಇಟ್ಕೊಂಡು, ಅಂದರೆ ಈ ಥರದ್ದು ಒಂದು ಮಗು ಹೀಗೆ ಬಂದರೆ ಆ ಶಿಕ್ಷಕರ ಪಾತ್ರ ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಅವರಿಗೆ ನಾವು ಹೇಳ್ತಾ ಇದ್ದೀವಿ. ಎರಡನೇದಾಗಿ ಈ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಂತ ನಾವೇನು ಕರಿತೀವಿ, ಬಹಳಷ್ಟು ಸಲ ಅದು ಶಾಲೆಯ ಒಂದು ಸಂದರ್ಭದಲ್ಲಿ ಬರ್ಬೋದು. ಬಂದಾಗ ಶಿಕ್ಷಕರಿಗಾಗಲಿ, ಶಿಕ್ಷಕರಷ್ಟೇ ಅಲ್ಲ, ನಾವು ಶಿಕ್ಷಕರು, ಆಯಾಗಳು, ಈವನ್ ಬಸ್ ಡ್ರೈವರ್ಗಳಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿ ಮೂಡಿಸಬೇಕು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಫಿಟ್ಸ್ ಬರ್ಬೋದು ಮಗುವಿಗೆ. ಬೆಂಗಳೂರು ಮೆಟ್ರೋಗೆ ವಿಶ್ವಗುರು ಬಸವಣ್ಣನವರ ಹೆಸರಿನಿಂದ ನಾಮಕರಣ ಮಾಡಬೇಕು ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ RJ ಶೆಟ್ಗಾರ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಗಾಗಲೇ ಬೆಂಗಳೂರಿನ ಮೆಜೆಸ್ಟಿಕ್ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ನಾಮಕರಣ ಮಾಡಲಾಗಿದೆ. ಇದೇ ರೀತಿ ಬೆಂಗಳೂರು ಮೆಟ್ರೋ ಜಾಲಕ್ಕೆ ಬಸವಣ್ಣನವರ ಹೆಸರು ಇಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಸಚಿವ ಸಂಪುಟದ ಎಲ್ಲಾ ಸಚಿವರು ಒಮ್ಮತದ ನಿರ್ಣಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ವಿಶ್ವಗುರು ಬಸವಣ್ಣ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವ ಸರ್ಕಾರದ ಕ್ರಮಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದ ಅವರು, ಶಿವಮೊಗ್ಗದ ಉದ್ಯಾನವನಕ್ಕೆ ಅಲ್ಲಮ ಪ್ರಭು ಮತ್ತು ಕಿತ್ತೂರು ಕ್ಷೇತ್ರಕ್ಕೆ ವೀರರಾಣಿ ಚೆನ್ನಮ್ಮನವರ ಹೆಸರು ಇಟ್ಟಿರುವುದಕ್ಕೂ ಸಂತಸ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ಈ ನಿರ್ಧಾರ ಪ್ರಗತಿ ವಿಚಾರಧಾರೆಯ ಎಲ್ಲರಲ್ಲಿಯೂ ಹೆಮ್ಮೆ ಮೂಡಿಸಿದೆ ಎಂದರು. ಈ ಸಂದರ್ಭದಲ್ಲಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಪ್ರಭುಲಿಂಗ ಮಾಗಾಂವ್ಕರ್, ಅಶೋಕ್ ಗೋಳಿ, ಸಂಗಮೇಶ ಗುಬ್ಬೇವಾಡಿ, ಬಸಮ್ಮ ಕಿಣಗಿ ಸೇರಿದಂತೆ ಅನೇಕರು ಇದ್ದರು. ಈ ಜಗತ್ತಿಗೆ, ಪ್ರಪಂಚಕ್ಕೆ, ವಿಶ್ವಕ್ಕೆ ಏನಪ್ಪ ಅಂದರೆ ಅನ್ವಯವಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು, ಅಮೂಲ್ಯವಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ 12ನೇ ಶತಮಾನದಲ್ಲಿ. ಆ ವಚನ ಸಾಹಿತ್ಯ ಈ ಜಗತ್ತು, ಪ್ರಪಂಚ ಬದುಕಿರುವವರಿಗೆ ಮತ್ತು ಎಲ್ಲ ಏನಪ್ಪ ಅಂದರೆ ಸರ್ವರಿಗೆ ಅನ್ವಯ ಆಗ್ತಕ್ಕಂಥ ವಿಶ್ವ ಸಂದೇಶವನ್ನು, ವಿಶ್ವ ಮಾನವರ ಸಂದೇಶವನ್ನು ಕೊಡತಕ್ಕಂಥ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಕೇವಲ ಗುರು ಬಸವಣ್ಣನವರಿಗೆ ಕರ್ನಾಟಕ ಅಷ್ಟೇ ಸೀಮಿತವಾಗಿದೆ. ಅವರೇನಪ್ಪ ಅಂದರೆ ವಿಶ್ವ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಪರಿಗಣನೆಗೆ ತೆಗೆದುಕೊಳ್ಬೇಕಂತಕ್ಕಂಥ ಒಂದು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು
ನಮಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಮತ್ತು ನಿನ್ನೆ ತಾನೇ ಕೂಡ ಏನಪ್ಪ ಅಂದರೆ ಜಗತ್ ಸರ್ಕಲ್ನಲ್ಲಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಪುತ್ಥಳಿ ಆವರಣದಲ್ಲಿ ಕೂಡ ಏನಪ್ಪ ಅಂದರೆ ನಾವು ಸಂಭ್ರಮವನ್ನು ಆಚರಣೆ ಮಾಡಿರ್ತಕ್ಕಂಥ ತಮಗೆ ಗಮನಕ್ಕೆ ಬಂದಿದೆ. ಅದಕ್ಕೆ ಇಂದಿನ ಏನು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷವನ್ನುಂಟಾಗಿದೆ. ಮುಂದಿನ ಕಾರ್ಯ ಏನಪ್ಪ ಅಂದರೆ ಈ ಬೆಂಗಳೂರಿನ ಮೆಟ್ರೋ ರೈಲಿಗೆ ಕೂಡ ಬಸವಣ್ಣವ್ರ ನಾಮಕರಣ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇದೇ 21ರಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತ್ಯುತ್ಸವ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯ ಗಂಗಾನಗರ ಬಡಾವಣೆಯ ಶ್ರೀ ಅಂಬಿಗರ ಚೌಡಯ್ಯನವರ ದೇವಸ್ಥಾನದಲ್ಲಿ ಇದೇ 21 ರವಿವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಅಂದು ಬೆಳಗ್ಗೆ 7 ಗಂಟೆಗೆ ಶರಣರ ತೊಟ್ಟಿಲು ಕಾರ್ಯಕ್ರಮ, ರುದ್ರಾಭಿಷೇಕ, ನಂತರ ಮುತ್ತೈದೆಯರೊಂದಿಗೆ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯುವುದು ಮತ್ತು ಬೆಳಗ್ಗೆ 11 ಗಂಟೆಗೆ ಗಂಗಾನಗರದಿಂದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರದೊಂದಿಗೆ ಡೊಳ್ಳು ಬಾಜಾ ಭಜಂತ್ರಿ 101 ಜನ ಮುತ್ತೈದೆಯರಿಂದ ಕಳಸ ಮತ್ತು ವಿವಿಧ ಧಾರ್ಮಿಕ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮೆರವಣಿಗೆಯನ್ನು ಲಾಲ್ಗಿರಿ ಕ್ರಾಸ್ ಮಾರ್ಗವಾಗಿ, ಕೆರೆಯ ಮಾರ್ಗವಾಗಿ, ಸೂಪರ್ ಮಾರ್ಕೆಟ್ನಿಂದ ಜಗತ್ ಸರ್ಕಲ್ ಮಾರ್ಗವಾಗಿ ಡಾಕ್ಟರ್ SM ಪಂಡಿತ್ ರಂಗಮಂದಿರದವರೆಗೆ ಬಂದು ಮುಕ್ತಾಯಗೊಳ್ಳಲಿದೆ. ಆದ ಕಾರಣ ಸಮಾಜದ ಎಲ್ಲ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ನಗರದಲ್ಲಿರುವ ಅಂಬಿಗರ ಚೌಡಯ್ಯನವರ ದೇವಸ್ಥಾನದಿಂದ ಭವ್ಯ ಡೊಳ್ಳು ಬಾಜಾ ಭಜಂತ್ರಿ ಮೆರವಣಿಗೆಯೊಂದಿಗೆ ಮುತ್ತೈದರೊಂದಿಗೆ ಕುಂಭಮೇಳದೊಂದಿಗೆ ಬೆಳಗ್ಗೆ 7 ಗಂಟೆಗೆ ಶ್ರೀ ಅಂಬಿಗರ ಚೌಡಯ್ಯ ದೇವರ ತೊಟ್ಟಿಲು ಕಾರ್ಯಕ್ರಮ, ರುದ್ರಾಭಿಷೇಕದ ನಂತರ ಪ್ರಸಾದ ಇರುತ್ತದೆ. ಪ್ರಸಾದ ನಂತರ ಮುಂಜಾನೆ 11 ಗಂಟೆಗೆ ಗಂಗಾನಗರದಲ್ಲಿ ಆ ಪುಣೆ ಯಾವ ಸೌಂಡು ಶಿವಶಂಭು ಪುನಾನಿಂದ ಶಿವಶಂಭು ಸೌಂಡ್ ಸಿಸ್ಟಮ್ನೊಂದಿಗೆ ಸಾವಿರಾರು ಜನ ಯುವಕರು, ಸಾವಿರಾರು ಜನ ಮುಖಂಡರು, ಮಹಿಳೆಯರೊಂದಿಗೆ ನಮ್ಮ ಸಮಾಜದ ಹಿರಿಯ ಮುಖಂಡರು, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರು ಆ ಮೆರವಣಿಗೆಯನ್ನು ಉದ್ಘಾಟನೆಗೊಳ್ಳುವುದರೊಂದಿಗೆ ಮತ್ತು ಇನ್ನೋರ್ವ ನಮ್ಮ ಸಮಾಜದ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀಮಾನ್ ಸಾಯಿಬಣ್ಣ ತಳವಾರವರು ಕೂಡ ಅಂಬಿಗರ ಚೌಡಯ್ಯ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮತ್ತು ಅದೇ ರೀತಿಯಾಗಿ ನಮ್ಮ ಗುಲ್ಬರ್ಗಾ ನಗರದ BJPಯ ನೂತನವಾಗಿ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಚಂದು ಪಾಟೀಲ್ ಅವರು ನಮ್ಮ ಸಮಾಜದ ಧ್ವಜ ಉದ್ಘಾಟನೆ ಮಾಡುವುದರೊಂದಿಗೆ ಆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವರಿದ್ದಾರೆ. ಹಾಗೂ ಇದೇ ರೀತಿಯಾಗಿ ಇನ್ನೂ ಅನೇಕ ಬೇರೆ ಬೇರೆ ಸಮಾಜದ ಮುಖಂಡರು ಮತ್ತು ರಾಜಕೀಯ ಪಕ್ಷದ ಮುಖಂಡರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಅದರಲ್ಲಿ ಭಾಗವಹಿಸಿ ಗಂಗಾನಗರ ಮಾರ್ಗವಾಗಿ ಲಾಳ್ಗೇರಿ ಕ್ರಾಸಿನಿಂದ ಸಿಟಿ ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡಿನಿಂದ ಸೂಪರ್ ಮಾರ್ಕೆಟ್ನಿಂದ ಜಗತ್ ವೃತ್ತಕ್ಕೆ ಬಂದು ರಂಗಮಂದಿರಕ್ಕೆ ಸುಮಾರು 1:30-2 ಗಂಟೆಗೆ ತಲುಪಿ ಅಲ್ಲೆಲ್ಲ ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ನಮ್ಮ ಎಲ್ಲ ಯುವಕ ಪಡೆ ಹಗಲು ರಾತ್ರಿ ಎನ್ನದೇ ಅವರು ಈ ಸಮಾಜ ಸಲುವಾಗಿ ಅಂಬಿಗರ ಚೌಡಯ್ಯನ ಜಯಂತಿ ಸಲುವಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ಅದಕ್ಕೀಗ ಅವರಿಗೂ ಕೂಡ ತಮ್ಮ ಮೂಲಕ ನಾನು ಅನಂತ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇನ್ನೊಂದು ತಮಗೆ ರಿಕ್ವೆಸ್ಟ್ ಮಾಡೋದಂದ್ರೆ ಈ ಹುಡುಗರೆಲ್ಲ ಹಗಲು ರಾತ್ರಿ ಎನ್ನದೇ ಸಮಾಜದವರೆಲ್ಲ ಪ್ರೈವೇಟ್ ಕೆಲಸ ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಇದು ಏನು ವೇದಿಕೆ ಅದ, ಅವ್ರು ಎಲ್ಲರೂ ಫೋಟೋ ಬರಪ್ಲೆ ಸ್ವಲ್ಪ ಮಾಡಿದ್ರೆ ಅವರಿಗೂ ಒಂದು ಏನೋ ನೀವು ಬೆಂಬಲ ಕೊಟ್ಟಂಗೆ ಆಯ್ತು ಅಂತೇಳಿ ನಾನು ಅವ್ರ ಪರವಾಗಿ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ. ಸಮಾನತೆಯ ಹರಿಕಾರ ಹಾಗೂ ಜಾತ್ಯತೀತವಾದದ ಪ್ರಬಲ ಪ್ರತಿಪಾದಕ ಜಗಜ್ಯೋತಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಹಿನ್ನೆಲೆಯಲ್ಲಿ ಚಿಂಚೋಳಿಯಲ್ಲಿ ಬಸವಾಭಿಮಾನಿಗಳಿಂದ ಸಂಭ್ರಮಾಚರಣೆ ಮಾಡಲಾಯಿತು. ಚಿಂಚೋಳಿ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಬಸವೇಶ್ವರ ವೃತ್ತದಲ್ಲಿ ರಾಜ್ಯ ಸರ್ಕಾರವು ಸಮಾನತೆಯ ಹರಿಕಾರ ಹಾಗೂ ಜಾತ್ಯತೀತವಾದದ ಪ್ರಬಲ ಪ್ರತಿಪಾದಕ ಜಗಜ್ಯೋತಿ ಬಸವಣ್ಣ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಿಸಿರುವ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹರ್ಷ ವ್ಯಕ್ತಪಡಿಸಿದರು. ಸಾವಿರಾರು ವಚನಗಳನ್ನ ಬರೆದಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತಂದ್ರೆ ಅದು ಬಸವಣ್ಣನವರಿಗೆ ಸಲ್ತದೆ. ಬಸವಣ್ಣನ ಮೂರ್ತಿ ಮಾಡೋದ್ರಿಂದ ಬಸವಣ್ಣನ ಪೂಜೆ ಮಾಡೋದ್ರಿಂದ ನಮ್ಮ ಜೀವನ ಪರಿಪೂರ್ಣ ಆಗೋದಿಲ್ಲ. ಯಾವಾಗ ನಮ್ಮ ಜೀವನ ಪರಿಪೂರ್ಣ ಅನ್ಸ್ಕೊಂತೈತಿ ಅಂತಂದ್ರೆ
ಬಸವ ತತ್ವಗಳನ್ನ ಜೀವನದೊಳಗೆ ಅಳವಡಿಸಿಕೊಂಡು ಜೀವನ ಮಾಡಿದ್ರೆ ಮಾತ್ರ ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಪಂಚಾಕ್ಷರಿ ದೇವರು ಐನಾಪುರ್ ವೀರಶೈವ ಲಿಂಗಾಯತ ಸಮಾಜದ ಗೌರವ ಅಧ್ಯಕ್ಷ ರಮೇಶ್ ಪಡಶೆಟ್ಟಿ, ಮುಖಂಡರಾದ ರೇವಪ್ಪ ಉಪ್ಪಿನ್, ನಾಗಶೆಟ್ಟಿ ಕಾಳಗಿ, ವೀರಶೆಟ್ಟಿ ಸಲ್ಗರ್, ಅಶೋಕ್ ಪಡಶೆಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಜನವರಿ 1 ಸೌಹಾರ್ದ ಕಾಯ್ದೆ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಸೌಹಾರ್ದ ದಿನಾಚರಣೆ ಅಂಗವಾಗಿ ಇದೇ 21ರಂದು ವಿವಿಧ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟದ ಅಧ್ಯಕ್ಷ ಎಸ್ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ನಿಯಮಿತ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇವರ ಸಹಯೋಗದೊಂದಿಗೆ ಕಲಬುರಗಿ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಕ್ರೀಡಾ ಒಕ್ಕೂಟ ಜರುಗಿಸಲಾಗುತ್ತಿದೆ. ಈ ಕ್ರೀಡಾಕೂಟದ ಮುಖಾಂತರ ಸಹಕಾರಿಗಳಿಗೆ ಆತ್ಮವಿಶ್ವಾಸ ತುಂಬುವುದರ ಜೊತೆಗೆ ಸಹಕಾರಿಗಳ ಕಾರ್ಯಚಟುವಟಿಕೆ ಸಮಾಜಕ್ಕೆ ತಿಳಿಸುವ ಹಿನ್ನೆಲೆಯಲ್ಲಿ ಇದೇ 21ರಂದು ರವಿವಾರ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ವಿವಿಧ ಕ್ರೀಡಾಕೂಟವನ್ನು ಕಲಬುರಗಿ ನಗರದ ಹೃದಯ ಭಾಗವಾದ ಎನ್ವಿ ಕಾಲೇಜು ಆಟದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ಸಣ್ಣ ಕೈಗಾರಿಕಾ ಮತ್ತು ಸಾರ್ವಜನಿಕ ಉದ್ಯಮದ ಸಚಿವರಾದ ಶರಣಬಸಪ್ಪ ದರ್ಶನಪುರ ನೆರವೇರಿಸಲಿದ್ದಾರೆ. ಅಂದು ಬೆಳಗ್ಗೆ 9:30 ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಎನ್ವಿ ಕಾಲೇಜ್ ಆಟದ ಮೈದಾನದವರೆಗೆ ಕ್ರೀಡಾ ಜ್ಯೋತಿ ತರಲಾಗುತ್ತದೆ. ಬೆಳಗ್ಗೆ 9:45 ಸಹಕಾರಿ ಧ್ವಜಾರೋಹಣವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಭೀಮಾಶಂಕರ ಬೆಳಗುಂದಿ ನೆರವೇರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಆಗಮಿಸಿದ ಸಹಕಾರಿಗಳಿಂದ ಆಕರ್ಷಕ ಪಥಸಂಚಲನ ಜರುಗಿಸಲಾಗುವುದು. ಈ ಒಂದು ದಿನದ ವಿವಿಧ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಸುಮಾರು 300ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಇದೇ 24ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಸೂಪರ್ ಮಾರ್ಕೆಟ್ ಕಾಮತ್ ಹೋಟೆಲ್ದಿಂದ ಜುಗತ್ ವೃತ್ತ, ಅನ್ನಪೂರ್ಣೇಶ್ವರಿ ವೃತ್ತ, ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮುಖಾಂತರ ಇಂಜಿನಿಯರ್ ಸಭಾಭವನದವರೆಗೆ ಸಹಕಾರಿಗಳ ಜಾಥಾ ಜರುಗಲಿದೆ ಎಂದರು. ಈ ಜಾಥಾವನ್ನು ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಸುರೇಶ್ ಸಜ್ಜನ್ ಹಸಿರು ನಿಶಾನೆ ನೀಡುವುದರ ಮೂಲಕ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಸೌಹಾರ್ದ ಸಹಕಾರಿಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಬೆಂಗಳೂರು ಇದರ ಸಹಯೋಗದೊಂದಿಗೆ ಕಲಬುರಗಿ ಜಿಲ್ಲೆಯಲ್ಲಿ 21/1/2024ರಂದು ಕ್ರೀಡೋತ್ಸವ. ಈ ಕ್ರೀಡೋತ್ಸವವು ಸಂಯುಕ್ತ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸೌಹಾರ್ದ ಸಹಕಾರಿಗಳ ನಿರ್ದೇಶಕ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಗಾಗಿ ಅವರ ಕಾರ್ಯಕ್ಷಮತೆ ಮತ್ತು ಕ್ರಿಯಾಶೀಲತೆಯನ್ನು ಹೆಚ್ಚು ಮಾಡುವ ಸಲುವಾಗಿ ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾದ ಕಾರ್ಯಕ್ರಮವು ಉದ್ಘಾಟನೆ ಮಾನ್ಯ ಶ್ರೀ ಮಂತ್ರಿಗಳಾದ ಶರಣಬಸಪ್ಪ ದರ್ಶನಪುರ ಅವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10ರಿಂದ ಕಾರ್ಯಕ್ರಮ ಕ್ರೀಡಾಕೂಟ ಪ್ರಾರಂಭದಲ್ಲಿ ಎಲ್ಲವೂ ಸಣ್ಣ ಪುಟ್ಟ ಆಟಗಳನ್ನು ಆಡುತ್ತಾ ಮಧ್ಯಾಹ್ನ ಊಟದ ವ್ಯವಸ್ಥೆ ಮತ್ತು ಸಾಯಂಕಾಲದವರೆಗೂ ಈ ಕಾರ್ಯಕ್ರಮವನ್ನು ಎಲ್ಲ ಸಹಕಾರಿಗಳು ಭಾಗವಹಿಸಲಿದ್ದಾರೆ. ಮತ್ತು 24/1/2024ರಂದು ಬೆಳಿಗ್ಗೆ 10 ಗಂಟೆಯಿಂದ ಸೂಪರ್ ಮಾರ್ಕೆಟಿಂದ ಒಂದು ಜಾಥಾವನ್ನು ಹೊರಡಲಿದ್ದು ಇದು ಇಂಜಿನಿಯರ್ ಆಫ್ ಇನ್ಸ್ಟಿಟ್ಯೂಟ್ವರೆಗೂ ನಡೆಯಲಿದೆ. ಇಂಜಿನಿಯರ್ಸ್ ಇನ್ಸ್ಟಿಟ್ಯೂಟ್ ವಿಶ್ವೇಶ್ವರಯ್ಯ ಭವನದಲ್ಲಿ ಸಭಾಭವನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀ ನಂಜನಗೌಡರು ಮಾನ್ಯ ಅಧ್ಯಕ್ಷರಾದ ಸಂಯುಕ್ತ ಸಹಕಾರಿ ಅಧ್ಯಕ್ಷರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಧುರೀಣರಾದ ಹಾಲು ಉತ್ಪಾದಕರ ಅಧ್ಯಕ್ಷರಾದ ಶ್ರೀ ಆರ್ ಕೆ ಪಾಟೀಲ್ರು, ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಗೋನಾಯ್ಕ ಅವರು ಮತ್ತು ಶ್ರೀ ಸುರೇಶ್ ಸಜ್ಜನ್ ಅವರು, ಅದೇ ರೀತಿ HKCCIನ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್ ಅವರು ಮತ್ತು ಜಂಟಿ ನಿಬಂಧಕರಾದ ಶ್ರೀ ವಿಶ್ವನಾಥ್ ಬಲ್ಕೋಡ್ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಚಿಂಚೋಳಿ ಪಟ್ಟಣದ ಚಂದಾಪುರದ ಕರ್ನಾಟಕ ಪಬ್ಲಿಕ್ ಹೈಸ್ಕೂಲ್ನಲ್ಲಿ ತಾಲೂಕಾ ಆರೋಗ್ಯ ಇಲಾಖೆ ವತಿಯಿಂದ ಆನೆಕಾಲು ಮುಕ್ತ ಸಮಾಜಕ್ಕಾಗಿ ಸಾಮೂಹಿಕ ಔಷಧಿ ಸೇವನೆ 2024ರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫಾರ್ ರವರು ಆನೆಕಾಲು ಮಾತ್ರೆ ನುಂಗುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಮಾತನಾಡಿ, ಎಲ್ಲ ಶಾಲೆಯ ಮಕ್ಕಳು ಮತ್ತು ಶಾಲೆಯ ಮಕ್ಕಳು ತಮ್ಮ ಪಾಲಕರು ಮತ್ತು ಅಣ್ಣ ತಮ್ಮಂದಿರಿಗೂ ಕೂಡ ಆನೆಕಾಲು ರೋಗ ಮುಕ್ತಿ
ಆಗಬೇಕು ಎಂದ್ರೆ ಆನೆಕಾಲು ರೋಗದ ಮಾತ್ರೆಯನ್ನು ನುಂಗಬೇಕು. ಈ ಆನೆಕಾಲು ರೋಗ ನಿಂತಲ್ಲಿ ನೀರಿರುವುದರಿಂದ ಸೊಳ್ಳೆಗಳ ಉತ್ಪತ್ತಿ ಆಗುತ್ತದೆ. ಸೊಳ್ಳೆಗಳು ಆನೆಕಾಲು ಇದ್ದ ರೋಗಿಗೆ ಕಚ್ಚಿದ್ರೆ ಅದೇ ಸೊಳ್ಳೆಯು ಮತ್ತೊಬ್ಬರಿಗೆ ಕಚ್ಚಿದ್ರೆ ಆನೆಕಾಲು ರೋಗ ಆಗುವ ಸಂಭವ ಇದೆ. ಆದ್ರಿಂದ ಎಲ್ಲ ಮಕ್ಕಳು ಹಾಗೂ ತಾಲೂಕಿನ ಎಲ್ಲ ನಾಗರಿಕರು ಆನೆಕಾಲು ರೋಗ ಮುಕ್ತವಾಗಬೇಕಾದ್ರೆ ಎಲ್ಲರೂ ಮಾತ್ರೆಯನ್ನ ತೆಗೆದುಕೊಳ್ಳಬೇಕು. ಆನೆಕಾಲು ರೋಗ ಮಾತ್ರೆಗಳು ಎಲ್ಲ ಮಕ್ಕಳು ಯಾವುದೇ ಭಯವಿಲ್ಲದೆ ಮಾತ್ರೆಯನ್ನ ನುಂಗಬೇಕು ಎಂದು ತಿಳಿಸಿದರು. ಅವರು ತಂಡ ಏನು ಕೆಲಸ ಮಾಡ್ತಾ ಇದೆ, ನಾವು ಅವರಿಗೆಲ್ಲರಿಗೂ ನಾನು ನಮ್ಮ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಶಾಲಾ ಕಾಲೇಜು ಮನೆ ಹೋಗಿ ಈ ಮಾತ್ರೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಕಡೆಯಿಂದ ಏನು ಪ್ರತಿಕ್ರಿಯೆ ಅದಂದ್ರೆ ಆ ಗೋಲಿ ನುಂಗಿದ್ರೆ ಹಂಗಾಗ್ತದ ಹಿಂಗಾಗ್ತದ, ತಲೆ ಸುತ್ತು ಬರ್ತದ, ಏನೋ ಆಗ್ತದ ಅಂತ ಒಂದು ಯಾವುದೋ ನಮ್ಮ ತಲೆಯಲ್ಲಿ ಒಂದು ಯಾವುದೋ ಒಂದು ಇದು ಇರುತ್ತೆ, ಕಾಮಣಿ ಇರ್ತದೆ. ಅಂದರೆ ಏನು ಅದು ನುಂಗಿದ್ರೆ ಏನೂ ಆಗಂಗಿಲ್ಲ, ಅದು ನುಂಗಿದ್ರೆ ಹಂಗಾಗ್ತದೆ ಯಾರೋ ಒಬ್ರು ಹೇಳಿರ್ತಾರ, ಅವ್ರಿಗೆ ಯಾವುದೋ ಒಂದು ಪಿತ್ತ ಆಗಿರ್ತದೆ, ಯಾರಿಗೂ ಅವ್ರಿಗೆ ಮೊದಲೇ ತಲೆನೋವು ಇರ್ತದೆ. ಈ ಗೋಲಿ ನುಂಗಿದ್ರೆ ಅವ್ರಿಗೆ ತಲೆನೋವು ಮೊದಲೇ ಇರ್ತದೆ, ತಲೆನೋವು ಇದ್ದೇ ಇರ್ತದೆ. ಇಲ್ಲ ನಾನು ಗೋಲಿ ನುಂಗಿದೆ ನನ್ನ ತಲೆನೋವು ಆಲಕತ್ತು ಅಂತ ಏನೋ ನಮ್ಮ ತಪ್ಪು ಅಂತ ಕಲ್ಪನೆ ಯಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರೇನು ನಮ್ಮ ವಿದ್ಯಾಧಿಕಾರಿಗಳ ತಂಡ ಏನು ಶಾಲಾ ಕಾಲೇಜುಗಳಿಗೆ ಹೋಗಿ ಈ ಒಂದು ಮಹತ್ವದ ಕೆಲಸ ಮಾಡ್ತಾ ಇದ್ದಾರೆ. ಆ ಮಹತ್ವದ ಕೆಲಸಕ್ಕೆ ಹೌದು, ಅದು ಆಕ್ಚುಲಿ ಉದ್ದೇಶ ಯಾಕಪ್ಪ ಅಂದ್ರೆ ನಮ್ಮ ಚಿಂಚೋಳಿ ಭಾಗದಲ್ಲಿ ಅದು ಜಾಸ್ತಿ ಇದೆ, ಚಿಂಚೋಳಿ ಸೇಡ ಭಾಗದಲ್ಲಿ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ ಅಂದ್ರೆ ನಮ್ಮಲ್ಲಿ ಏನು ನಾಗವಾಲ್ ಡ್ಯಾಮ್ ಇದೆ, ಈ ಮುಲ್ಲಾಮುರಿ ಏನು ಈ ನದಿ ಅದಲ್ಲ, ಇದು ನದಿ ಗುಂಟ ನೀರು ಸ್ಟಾಕ್ ಇರ್ತದೆ. ಆಮೇಲೆ ಈ ಮಿರಿಯಾಣ ಮತ್ತು ಕಲ್ಲೂರು ಈ ಕಡೆ ಹೋದಾಗ ಅಲ್ಲಿ ಕ್ವಾರೆಗಳಿದ್ದಾವೆ. ಆ ಕ್ವಾರೆಗಳಲ್ಲಿ ನೀರುಗಳು ಸ್ಟಾಕ್ ಇರ್ತವೆ. ನೀರುಗಳು ಸುಮಾರು ದಿನದಿಂದ ನೀರು ಸ್ಟಾಕ್ ಇರ್ತವಲ್ಲ, ಅಲ್ಲಿ ಆ ಸೊಳ್ಳೆ ಉಟ್ಕೊಳ್ತದೆ. ಆ ಸೊಳ್ಳೆ ಉಟ್ಕೊಂಡು ಅದು ಏನು ಮಾಡ್ತದೆ ಅಂತಂದರೆ ಯಾರಿಗೊಬ್ರಿಗೆ ನಿಮಗೆ ಕಸ್ತದೆ, ನಿಮಗೆ ಕಚ್ಚಿ ಬಂದು ನನಗೆ ಕಸ್ತಂದ್ರೆ ಅದು ಯಾರಿಗೆ ರೋಗ ಇರ್ತದಲ್ಲ ಅವ್ರಿಗೆ ಕಚ್ಚಿ ಬಂದು ನಮ್ಗೆ ಕಸ್ತು ಅಂತಂದರೆ ಅದು ರೋಗ. ಅದು ಇವತ್ತೇ ಕಚ್ಚೋದು ಸೊಳ್ಳೆ ಇವತ್ತು ಮಚ್ಚರ್ ಕಚ್ಚೋದು ಅಂತಂದ್ರೆ ಇವತ್ತು ಬರೋಂಗಿಲ್ಲ. ಅದು ಸುಮಾರು ಕ್ರಮೇಣಾಂತರವಾಗಿ 1 ವರ್ಷ 2 ವರ್ಷ 4 ವರ್ಷ ಬಿಟ್ಟು ಗೊತ್ತಾಗ್ತದೆ. ಇವತ್ತು ಮಚ್ಚರ್ ನಾವು ಕಚ್ಚಿರ್ತೀವಿ, ಶಾಲೆಗೆ ಕುಂತಿರ್ತೀವಿ, ಮನೆಯಾಗ ಇರ್ತೀವಿ, ಎಲ್ಲ ಕುಂತಿರ್ತೀವಿ, ಆ ಮಚ್ಚರ ಆ ಮಸ್ಕಿಟೋ ಬೈಟ್ ಮಾಡ್ತದಲ್ಲ, ಈಗ ಅದು ಏನೋ ನಮಗೆ ಅನ್ಸಂಗಿಲ್ಲ, ಏನೋ ಅದು ಗೊತ್ತಾಗಂಗಿಲ್ಲ. 2-3 ವರ್ಷ ಬಿಟ್ಟು ಅದು ತನ್ನ ಪರಿಣಾಮ ಬೀರ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕೋಸ್ಕರ ಆ ರೋಗ ಈ ನಮ್ಮ ಸೇಡ ಮತ್ತು ಚಿಂಚೋಳಿ ಭಾಗದಲ್ಲಿ ಜಾಸ್ತಿ ಇದೆ, ಕಡಿಮೆ ಆಗ್ತಾ ಇದೆ. ಸತತವಾಗಿ ನಮ್ಮ ಮೆಡಿಕಲ್ ಟೀಮು, ನಮ್ಮ ವೈದ್ಯಾಧಿಕಾರಿಗಳ ತಂಡ ಸತತವಾಗಿ ಪ್ರತಿ ವರ್ಷವೂ ಈ ಮಾತ್ರೆಗಳನ್ನು ನುಂಗಿಸ್ತಕ್ಕಂಥ ಕೆಲಸ ನಮ್ಮ ತಂಡ ವೈದ್ಯಾಧಿಕಾರಿಗಳ ತಂಡ ಮಾಡ್ತಾ ಇದೆ. ಅವರಿಗೆ ನಾವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ನಮ್ಮ ಎಲ್ಲ ಆಡಳಿತ ಮಂಡಳಿ, ಶಾಲಾ ಕಾಲೇಜಿನ ಆಡಳಿತ ಮಂಡಳಿ ಇರ್ಬೋದು, ನಾವು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಬೇಕು. ಅದೇ ರೀತಿ ಅವರಿಗೆ ಸಹಕಾರವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ನೀವು ಕಡ್ಡಾಯವಾಗಿ ಮಾತ್ರೆಗಳನ್ನು ತಗೊಳ್ರಿ. ಮನೆಯಾಗ ನಮ್ಮ ಪೇರೆಂಟ್ಸ್ಗಳಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಅಣ್ಣಂದಿರಿಗೆ ಎಲ್ಲರಿಗೂ ಆ ಮಾತ್ರೆಗಳನ್ನು ನುಂಗಿಸ್ಲಿಕ್ಕೆ ತಾವೆಲ್ಲರೂ ಸತತ ಪ್ರಯತ್ನ ಮಾಡಬೇಕು. ಯಾಕಂತಂದರೆ ನೀವು ವಿದ್ಯಾರ್ಥಿನಿಯರಿಗೆ ಹೌದಾ, ನಮ್ಮ ಮನೆಗೆ ಅಕ್ಕಂದಿರು ಇರ್ತಾರೆ, ಅವ್ರಿಗೆ ಏನಾದರೂ ಬೈಟ್ ಆಯಿತು ಅಂದರೆ ಆ ಎಮ್ಮಗೆ 2-3 ವರ್ಷ ಬಿಟ್ಟು ಅದು ಏನಾದರೂ ರೋಗ ಕಾಡ್ತಂದರೆ ಆ ಎಮ್ಮಗೆ ಮದುವೆ ಆಗಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಆ ಎಮ್ಮಗೆ ಮದುವೆ ಆಗಲ್ಲ. ಆಮೇಲೆ ವಿದ್ಯಾರ್ಥಿಗಳು ಇರ್ತೀರಿ, ನೀವು ಗಂಡ್ಸು ಮಕ್ಕಳು ಅಷ್ಟೇ, ಅದು ಏನಾದರೂ ಕಾಲು ದಪ್ಪ ಆಯಿತು ಅಂತಂದರೆ ಯಾರು ಮದುವೆ ಮಾಡ್ಕೊತಾರೆ? ಕಾಲು ದಪ್ಪ ಆಗ್ಬೋದು, ಕೈ ದಪ್ಪ ಆಯ್ತು ಅಂದರೆ ನಮ್ಮ ಗಂಡ್ಸು ಮಕ್ಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಅವ್ರಿಗೆ ಮದುವೆ ಮಾಡ್ಕೊಳ್ಳಲ್ಲ. ಇಲ್ಲರಿ ಅವ್ರ ಕಾಲು ದಪ್ಪ ಇದೆ, ಅವ್ರಿಗೆ ಯಾವುದೋ ಒಂದು ರೋಗ ಇದೆ, ಯಾವುದೋ ಒಂದು ಕಾಯಿಲೆ ಇದೆ, ಹೀಗೆಲ್ಲ ನಮ್ಮ ಸಮಾಜ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡಿ. ಅದಕ್ಕೋಸ್ಕರ ನಮ್ಮೆಲ್ಲರ ಸುರಕ್ಷತೆಗೋಸ್ಕರ, ನಮ್ಮೆಲ್ಲರ ಒಳ್ಳೆಯದಕ್ಕೋಸ್ಕರ ಈ ಮಾತ್ರೆಗಳದಾವ. ಈ ಮಾತ್ರೆ ಕಡ್ಡಾಯವಾಗಿ ನೀವೆಲ್ಲರೂ ನುಂಗ್ರಿ. ನಮ್ಮ ಪತ್ರಿಕಾ ಮಾಧ್ಯಮದ ಸೋದರರು ಸಹ ಇದ್ದಾರೆ, ನೀವೆಲ್ಲರೂ ಕಡ್ಡಾಯವಾಗಿ ನೀವು ನುಂಗಿದ್ರೆ ನಿಮ್ಮ ಮನೆಯಾಗ ಎಲ್ಲರಿಗೂ ನುಂಗಿಸ್ಬೇಕು. ಅಂದಾಗ ಮಾತ್ರ ಈ ಕಾರ್ಯಕ್ರಮ ನಮ್ಮ ಡಾಕ್ಟ್ರು ಮತ್ತು ಅವ್ರ ತಂಡ ಏನು ಶ್ರಮ ಪಡ್ತಾ ಇದ್ದಾರೆ ಅದು ಸಾರ್ಥಕ ಆಗ್ತದೆ. ನಾವು ಒಬ್ಬ ನುಂಗ್ತೀನಿ, ನಾನು ಕೊಟ್ಟರೆ ನಾನು ನುಂಗ್ತಿದ್ರೆ ಆಯ್ತು ಹೋಗ್ಬಿಟ್ರೆ ನೀವು ಅಂದ್ರೆ ಅಲ್ಲ. ನಾವು ತಗೊಳ್ಳೋ ಜೊತೆಗೆ ನಮ್ಮ ಮನೆಯವರಿಗೆ ಎಲ್ಲರಿಗೆ ಪ್ರೇರೇಪಿಸಿ ಅವರಿಗೆ ಮಾತ್ರೆಗಳು ನುಂಗಿಸಿದಾಗ ಮಾತ್ರ ಈ ಕಾರ್ಯಕ್ರಮಕ್ಕೊಂದು ಅರ್ಥ ಬರ್ತದೆ ಅಂತ ಹೇಳ್ತಾ ಇಲ್ಲಿ ಕರೆಸಿ. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಂಕರ್ ರಾಠೋಡ್, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫರ್, ಚಂದಾಪುರ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಪಾಟೀಲ್, ಬಿಆರ್ಸಿ ನಾದಶೆಟ್ಟಿ, ಭದ್ರಶೆಟ್ಟಿ, ಕಂದಾಯ ನಿರೀಕ್ಷಕರಾದ ರವಿ ಚಿಟ್ಟಿ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಮಕ್ಕಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಸಂಜು ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.